ನಮಸ್ತೆ. ಬನ್ನಿ, ನಿಮ್ಮ ಪಾರ್ಟ್ನರ್ ಏನು ಹೇಳ್ತಿದ್ದಾರೆ ನೋಡೋಣ. ಐ ಡೋಂಟ್ ನೋ ಹೂ ಐ ಆಮ್ ಎನಿಮೋರ್. ಸೊ ನಾನು ನಾನಾಗಿ ಇರೋದಿಲ್ವೇನೋ ಇನ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಭಾವನೆಗಳು ತೊಂದರೆನ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸ್ವಲ್ಪ ನನ್ನ ಗಂಟಲು ಸರಿ ಇಲ್ಲ, ವಾಯ್ಸ್ ಚೇಂಜ್ ಆಗಿದೆ. ಐ ಆಮ್ ವೆರಿ ಸಾರಿ. ಸೊ ತುಂಬ ಟ್ರಿಗರ್ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಿದ್ದಾರೆ. ಬರೀ ದೈಹಿಕ ಆಕರ್ಷಣೆ ಅಷ್ಟೇ ಉಳಿದಿದೆ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿನ್ನನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನೀನು ತುಂಬ ಒಳ್ಳೆ ವ್ಯಕ್ತಿ. ನೀನು ಬೇರೆ ನನಗಿಂತ ಬೆಟರ್ ಆಗಿರೋವಂಥವ್ರು ಸಿಗ್ತಾರೆ, ಬೇರೆ ಯಾರನ್ನಾದರೂ ನೋಡ್ಕೋ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನನ್ನು ಸೊ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ನೀವು ಅರ್ಥ ಮಾಡ್ಕೊಂಡ್ರಿ ಅಂದಮೇಲೆ ನಿಮ್ಮನ್ನು ಬಿಟ್ಟೋಗೋದು ಯಾಕೆ, ಎಷ್ಟು ನೋಯಿಸೋದು ಯಾಕೆ ಅಲ್ವಾ? ವಿಲ್ ದಿಸ್ ಎವರ್ ಚೇಂಜ್? ಇದು ಯಾವತ್ತೂ ಬದಲಾಗೋದಿಲ್ವಾ? ನಾನು ಇದನ್ನು ಇನ್ಯಾವತ್ತೂ ತೊಗೊಳಕ್ಕಾಗಲ್ಲ. ಐ ಕೆನಾಟ್ ಟೇಕ್ ಇಟ್ ಎನಿಮೋರ್. ವೈ ಐ ಕೆನಾಟ್ ಟೆಲ್ ಯು ದ ಟ್ರೂತ್? ಸತ್ಯ ಹೇಳೋಕ್ಕಾಗ್ತಾ ಇಲ್ಲ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಟೈಮ್ ಸರಿ ಇಲ್ಲ. ಹಿಂದೆ ಹೋಗಿ ಸಮಯನ ಸರಿ ಮಾಡಿ ಮುಂಚೆ ಥರನೇ ಎಲ್ಲ ಮಾಡೋದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಇವಾಗ ಅರ್ಥ ಮಾಡೋಕ್ಕಾಗ್ತಾ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನನಗೆ ಭಯ ಆಗ್ತಾ ಇದೆ, ನೀನು ರಿಜೆಕ್ಷನ್ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಭಯ ಇದೆ, ನೀವು ರಿಜೆಕ್ಟ್ ಮಾಡ್ತೀರಾ ಅವರಿಗೆ ಅಂತ. ಸೊ ಇದು ಮುಗಿದೋಯ್ತಾ? ಇದು ಕತೆ ಇಲ್ಲಿಗೆ ಮುಗಿದೋಯ್ತಾ? ಮುಂದೆ ಏನೂ ಆಗೋದಿಲ್ವಾ? ಏನು ಸಾಧ್ಯತೆಗಳಿಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ನಾವಿಬ್ಬರೂ ಒಟ್ಟಾಗಿರೋದನ್ನ ನಾನು ಎಷ್ಟೇ ಇಮ್ಯಾಜಿನ್ ಮಾಡಿದ್ರೂ ಅದು ನನಗೆ ಸಿಗ್ತಾ ಇಲ್ಲ, ಇಮ್ಯಾಜಿನೇಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ನಿರ್ಧಾರ ತೊಗೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನಂಗೆ ತುಂಬ ನೋವಾಗ್ತಾ ಇದೆ. ಇಟ್ಸ್ ಹರ್ಟ್ ಸೋ ಮಚ್ ಅಂತ ಹೇಳ್ತಿದ್ದಾರೆ. ಐ ಲಾಂಗ್ ಫಾರ್ ಅಯ್ಯಯ್ಯೋ. ಸೊ ನಿಮ್ಮ ಒಂದು ದೀರ್ಘವಾದಂಥ ಸಿಹಿ ಮುತ್ತು ಬೇಕಂತೆ. 300 ಕ್ಯಾಲೋರಿ ಬರ್ನ್ ಮಾಡೋ ಅಂಥದ್ದು ಬೇಕಂತೆ ಸಿಹಿ ಮುತ್ತು. ಅದರ ಚುಂಬನ ಅಂತ ಯಾರೋ ಕೇಳ್ತಿದ್ದಾರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಪ್ ಕಿಸ್ ಅಂತ. ಸೊ ಅದರ ಚುಂಬನ, ದೀರ್ಘಧರ ಚುಂಬನ ಅಂತ. ವಾಟ್ ಡು ಯು ಸಿ ಇನ್ ಮೀ? ಸೊ ನೀವು ನಮ್ಮಲ್ಲಿ ಏನು ನೋಡಿದ್ರಿ ಅಂತ, ಸ್ಪೆಷಲ್ ಏನು ನಾನು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ವಧೆ ಬೇಕಾ? ಯಾರೋ ಇಲ್ಲಿ ತಲಹರಟೆ ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ಸರಿಯಾಗಿ ವಧೆ ಬೀಳುತ್ತೆ ನಿಮಗೆ. ಸೊ ರೀಡಿಂಗೇ ಮಾಡಲ್ಲ ಈ ಥರದ್ದು. ಆಮೇಲೆ ಈ ಥರ ಎಲ್ಲ ಪ್ರಶ್ನೆ ಹಾಕಿದ್ರೆ ತುಂಬ ಕತ್ಲು ಅಂತ ಅನಿಸುತ್ತೆ ಜೀವನ ನೀನು ಇಲ್ದಿರ ಅಂತ ಹೇಳ್ತಿದ್ದಾರೆ. ಐ ಆಮ್ ದ ಮ್ಯಾನ್. ಓಹೋ, ನಾನು ಅನ್ನುವಂಥ ಅಹಂ, ಪುರುಷತ್ವದ ಅಹಂ ಇಲ್ಲಿ ತುಂಬಾ ಇದೆ. ಸೊ ನೋಡಿ, ಐ ಆಮ್ ದ ಮ್ಯಾನ್ ಅಂತ ಹೇಳ್ತಿದ್ದಾರೆ. ಸೊ ಐ ವಾಂಟ್ ಟು ಬಿ ಡಿಫ್ರೆಂಟ್ ಆಗಿರೋದಕ್ಕೆ ಬಯಸ್ತೀನಿ ಅಂತ ಹೇಳ್ತಿದ್ದಾರೆ. ವೈ ಈಸ್ ಇಟ್ ದ್ಯಾಟ್ ಯು ಲವ್ ಮೀ? ಸೊ ನೀನು ಯಾಕೆ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈಂಡ್ ಮೈ ಸೆಲ್ಫ್. ಸೊ ಅವ್ರನ್ನ ಹುಡ್ಕೊಬೇಕಂತೆ. ನೀವು ಹೋದ್ಮೇಲೆ, ನೀವಿದ್ದಾಗ ಅವ್ರು ಸಿಗೋದಿಲ್ವಂತೆ. ಯಾಕೆ ಅಂದರೆ ಅವರು ನಿಮ್ಮನ್ನು ಹಿಡ್ಕೊಂಡಿರ್ತಾರೆ. ಅವ್ರು ಎಲ್ಲಿ ಹಿಡ್ಕೊಳಕ್ಕಾಗತ್ತೆ? ನಿಮ್ಮನ್ನು ಬಿಟ್ಟ ಮೇಲೆ ಅವ್ರು ಹಿಡ್ಕೊಳಕ್ಕಾಗೋದು. ಸೊ ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಂತ ಹೇಳ್ತಿದ್ದಾರೆ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಅವರನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ದಿನಾಗಲೂ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲಲ್ಲಿ ಮುಗಿದೋಗಿದ್ದಾರೆ ಅನ್ನುವಂಥದ್ದು.